80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಅತಿಥಿಗಳು ಮತ್ತೆ ಅವರ ಸ್ನೇಹಿತರು ಎಲ್ಲ ಸಹಪಾಠಿಗಳು ಸೇರಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದ ವೇದಿಕೆ ಬಂದಿರತಕ್ಕಂಥ ಸ್ನೇಹಿತರು ಆದಂತಹ ಶ್ರೀಯುತ ವಿಜಯ್ ಕುಮಾರ್ ಅವರೇ, ಆಗ ಇನ್ನೊಬ್ಬ ಸ್ನೇಹಿತರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಪ್ರಭಾಕರ್ ಅವರೇ, ಹಾಗೂ ಅಫ್ಸರ್ ಅವರೇ, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮಿತ್ರರೇ ಹಾಗೂ ಎಲ್ಲ ಯುವಕರೇ, ಎಲ್ಲ ಸ್ನೇಹಿತರೆ, ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಇಲ್ಲೆಲ್ಲ ಸ್ನೇಹಿತರು ಇಡೀ ವರ್ಷ ವರ್ಕ್ಶಾಪ್ಸ್ ಇರ್ಬೋದು, ಒಂದು ವೆಲ್ಡಿಂಗ್ ಇರ್ಬೋದು, ಎಲ್ಲ ಇದರಲ್ಲಿ ಪಾಲ್ಗೊಂಡು ಆಕ್ಟಿವ್ ಆಗಿರ್ತಕ್ಕಂಥವ್ರು ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಏನು ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ನಾವೆಲ್ಲರೂ ನೆನೆಸ್ಕೋಬೇಕು. ನಮ್ಮ ಹಿರಿಯರು ಏನು ಹೋರಾಟ ಮಾಡಿ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ನಮ್ಮನ್ನ ಇಂಡಿಪೆಂಡೆಂಟ್ ಮಾಡಿದ್ರು. ನಾವು ಗುಲಾಮರಾಗಿದ್ವಿ ಬ್ರಿಟಿಷರ ಹತ್ರ. 100 ವರ್ಷಗಳ ಕಾಲ ನಾವು ಭಾರತೀಯರು ಗುಲಾಮರಾಗಿದ್ವಿ. ಎಷ್ಟೋ ಸಾವಿರ ಜನ, ಲಕ್ಷಾಂತರ ಜನ ಹೋರಾಟ ಮಾಡಿ, ಎಷ್ಟೋ ಪ್ರಾಣ ತ್ಯಾಗವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಗುಲಾಮಗಿರಿಯಿಂದ ಮುಕ್ತಿ ಮಾಡಿದ್ರು ನಮ್ಮನ್ನ. ಇಡೀ ಇವತ್ತು ದೇಶ 80 ವರ್ಷ ಆಯಿತು ನಾವು ಗುಲಾಮಗಿರಿಯಿಂದ ಆಚೆ ಬಂದು. ಇವತ್ತು ಸ್ವತಂತ್ರವಾಗಿ ನಾವು 80 ವರ್ಷದಿಂದ ಈ ದೇಶದಲ್ಲಿ ಎಲ್ಲರೂ, ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ನಾವು ಅಣ್ಣ ತಮ್ಮಂದ್ರ ತರ ಬಾಳ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಇರ್ಬೋದು, ಅವರ ಒಂದು ನಾಯಕತ್ವದಲ್ಲಿ ಬಹಳಷ್ಟು ನಾಯಕರು ಹೋರಾಟ ಮಾಡಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ಬೋದು ಅಂತ ಮಹಾನ್ ನಾಯಕರು ಹೋರಾಟ, ಅವರ ಬಲಿದಾನ, ಅವರ ಶ್ರಮ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಇಲ್ಲಾಂದ್ರೆ ಆ ಗುಲಾಮಗಿರಿ ನೀವೆಲ್ಲ ಕೆಲವು ಇವುಗಳೇ ನೋಡಿರ್ಬೇಕು, ಕೆಲವು ಫಿಲ್ಮ್ಗಳಲ್ಲಿ. ನಾವಂತೂ ಕಂಡಿರೋದಿಲ್ಲ. ಕಂಡಿರೋರಾದ ಬ್ರಿಟಿಷರ ಗುಲಾಮಗಿರಿಯನ್ನು ಕಂಡಿರ್ತಕ್ಕಂಥವ್ರು ಬಹಳಷ್ಟು ಕಡಿಮೆ ಜನ ಇದ್ದಾರೆ. ಆದ್ರೆ ನಾವು ಆ ಫಿಲ್ಮ್ಗಳಲ್ಲಿ ಹಿಂದೆ ಏನು ಕಥೆಗಳನ್ನ ಮತ್ತೆ ಕೆಲವು ಇವುಗಳನ್ನ ನೋಡಿರ್ತಕ್ಕಂಥದ್ದು, ಹೇಗೆ ಬ್ರಿಟಿಷರು ನಮ್ಮನ್ನ ಎಷ್ಟೋ ವರ್ಷ ನಮ್ಮನ್ನ ಲೂಟಿ ಮಾಡಿದಂದ್ರೆ ನಮ್ಮನ್ನ ಗುಲಾಮರು ಮಾಡ್ಕೊಂಡಿದ್ರು. ಈ ದೇಶವನ್ನ ಎಷ್ಟೋ 100 ವರ್ಷಗಳ ಕಾಲ ಲೂಟಿ ಮಾಡಿದ್ರು. ಕೆಲವರು ಹೇಳ್ತಾರೆ ಈಗಲೂ ಕೆಜಿಎಫ್ಗೆ ಏನು ಇದು ಕರೆಂಟ್ ತಂದಿದ್ದವ್ರೆ, ಮತ್ತೆ ಟ್ರೈನ್ ಹಾಕಿದ್ದವ್ರೆ ಅಂತ. ಟ್ರೈನ್ ಹಾಕಿದ್ದು ಕರೆಂಟ್ ತಂದಿದ್ದು ಕರೆಕ್ಟ್. ಟ್ರೈನ್ ಹಾಕಿದ್ದು ಇಲ್ಲಿನ ಬಂಗಾರವಾದ ಎಲ್ಲ ಇಲ್ಲಿಗೆ ತಗೊಂಡೋಗಿ ಅವರು ಟ್ರೈನ್ ಹಾಕಿದ್ರು. ಇಲ್ಲಿನ ಬಂಗಾರ ಏನು ಕೆಜಿಎಫ್ ಗಡಿಯಲ್ಲಿ ಅವಾಗ ಯಥೇಚ್ಛವಾಗಿ ಬಂಗಾರ ಸಿಗ್ತಾ ಇತ್ತು. ಇವೆಲ್ಲ ಕಡಿಮೆ ಆಗಿದ್ದು ಬಂದಾಗಿಟ್ಟಿದೆ. ಆ ಗೋಲ್ಡ್ ಅನ್ನ ತಗೊಂಡೋಗಿ ಇವತ್ತೆಲ್ಲ ಬ್ರಿಟಿಷರು ಅವ್ರ ದೇಶಕ್ಕೆ ತಗೊಂಡೋದ್ರು. ಇವಾಗ ಅವರು ಶ್ರೀಮಂತ ರಾಷ್ಟ್ರ. ನಾವು ಇನ್ನು ಈ ತಾನ ಬಳಸೋ ರೇಖೆಯಿಂದ ಮೇಲೆ ಬರ್ತಾ ಇದ್ದೀವಿ. ಇವತ್ತು ಜನಸಂಖ್ಯೆ ಜಾಸ್ತಿ. ನಾವು ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಮೊದಲನೇವರ 2ನೇ ಇರಬೇಕು. ಮೊದಲನೇವರ 140 ಕೋಟಿ. ಮೊದಲು ಚೈನಾ ಇತ್ತು, ನಾವು ಮೊದಲನೇವರು ಇದ್ದೀರಿ ಜನಸಂಖ್ಯೆ. ಅದರಿಂದ ನಾವೆಲ್ಲ ಕಷ್ಟಪಟ್ಟು ದುಡಿದು, ಯಾಕಂದ್ರೆ ಅವ್ರದ್ದು ಜನಸಂಖ್ಯೆ ಕಡಿಮೆ, ಸಂಪತ್ತು ಜಾಸ್ತಿ ಇದೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ, ಸಂಪತ್ತು ಕಡಿಮೆ. ಹಿಂದೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ವಿ, ಈಗ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಇದು ಬಹಳಷ್ಟು ಜನ ಸ್ವಾತಂತ್ರ್ಯ ಇದ್ದು ಗುಲಾಮರಾಗಿ ಬದುಕ್ತಾ ಇದ್ವಿ. ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದ್ರೆ, ಭಗವಂತ ನಮ್ಗೆ ಕೈ ಕಾಲು ಶಕ್ತಿ ಎಲ್ಲ ಕೊಟ್ಟಿದ್ದಾನೆ. ಆದ್ರೂ ಇವತ್ತು ನಾವು ದುಡಿದು, ಇವತ್ತು ಚೈನಾನ ನೋಡಿ, ನಾನು ಚೈನಾ ಹೋಗಿದ್ದೀನಿ. ಅಷ್ಟು ಬಡ ರಾಷ್ಟ್ರ ಇತ್ತು ಅವಾಗ. ಎಲ್ಲರೂ ಕಷ್ಟಪಟ್ಟು ದುಡಿದು ಇವತ್ತು ಪ್ರಪಂಚ ಎಲ್ಲ ಪೂರ ಚೈನಾ ಕಡೆ ದುಡಿತರಾಗಿದೆ. ಯಾಕೆ? ಅವರು ರಜಾ ಕೊಡೋಲ್ಲ. ನಮ್ಮಲ್ಲಿ ರಜಾ ಕಾಯ್ತಾ ಇರ್ತಾರೆ. ಏನೋ ಒಂದು ರೀಸನ್, ಎಲ್ಲರಿಗೂ ರಜಾ ಬೇಕು. ಆದ್ರೆ ಅವರು ಕಂಪಲ್ಸರಿ ರಜಾ ಕೊಡ್ತಾರೆ. ಅಲ್ಲಿ ರಜಾ ತಗೊಳ್ಳೇಬೇಕು ಅಂತ ಹೇಳಿ. ಅಂದ್ರೆ ಅಲ್ಲಿ ಜನ ಅಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಇವತ್ತು ಅವ್ರು ಅಷ್ಟು ಬೆಳೆದಿದ್ದಾರೆ. ನಮ್ಮಲ್ಲಿ ಎಲ್ಲಾ ಸರಿ ಇದ್ರು, ಬುದ್ಧಿವಂತರಾಗಿದ್ರು, ಫ್ರೀ ರೈಸ್ ಬೇಕು, ಫ್ರೀ ಕರೆಂಟ್ ಬೇಕು, ಫ್ರೀ ಇದು ಬೇಕು, ಎಲ್ಲ ಫ್ರೀಗೆ ಅಡಿಕ್ಟ್ ಆಗಿಬಿಟ್ಟಿದೆ. ರಾಜಕಾರಣಿಗಳು ಈ ದೇಶನ ಹಾಳು ಮಾಡೋದಕ್ಕೆ ಫ್ರೀ ಅಧಿಕಾರ ಬೇಕಾವ್ರಷ್ಟೇ. ದೇಶ ಹಾಳಾಗೋದು ಪರವಾಗಿಲ್ಲ, ನಾವು ಬಡವರಾದ್ರೂ ಪರವಾಗಿಲ್ಲ, ಅವ್ರಿಗೆ ಅಧಿಕಾರ ಬೇಕು, ಲೂಟಿ ಮಾಡಬೇಕು, ಅಧಿಕಾರದಲ್ಲಿರಬೇಕು. ಮೊದಲು ಅವರು ನಮ್ಮನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗಿನ ರಾಜಕಾರಣಿಗಳು ನಿಮ್ಮನ್ನೆಲ್ಲ ಲೂಟಿ ಮಾಡಿ ಅವೇ ತಗೊಂಡೋಗಿ ಬೇರೆ ಬ್ಯಾಂಕ್ ಇಟ್ಬಿಡ್ತಾರೆ ಬೇರೆ ದೇಶದಲ್ಲಿ.
ಗುಲಾಮಗಿರಿ ಹೋಗಿರ್ಬೋದು, ಆದ್ರೆ ಲೂಟಿ ಇದೆಯಲ್ಲ ಮೊದಲು ಅವರು ನಮ್ಮನ್ನು ಹೊಡೆದು ತಗೊಂಡೋಗೋರು. ಈಗ ನಮ್ಮ ರಾಜಕಾರಣಿಗಳು ನಮ್ಮನ್ನ ಲೂಟಿ ಮಾಡಿ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೋಡ್ಬಿಡ್ತಾರೆ ಅಂತ ಹೇಳಿ ರಾಜಕಾರಣಿಗಳು ತಗೊಂಡೋಗಿ ನಮ್ಮ ದುಡ್ಡನ್ನು ತಗೊಂಡೋಗಿ ಬೇರೆ ದೇಶಗಳಲ್ಲಿ ತಗೊಂಡೋಗಿ ಹಾಕ್ತಾರೆ. ಇಂಗ್ಲೆಂಡ್ ಅಲ್ಲಿ ಎಲ್ಲ ಕಡೆ, ದುಬೈ ಅಲ್ಲಿ ಇಲ್ಲಿ ಇವೆಲ್ಲ ತಗೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಇವತ್ತು ನಾವೆಲ್ಲ ದೇಶ ಮೊದಲು ನಮ್ಮ ಊರಿಂದಲೇ ಶುರುವಾಗ್ತದೆ. ಊರು ಚೆನ್ನಾಗಾದ್ರೆ ನಾಡು ಚೆನ್ನಾಗಾಗ್ತದೆ, ನಾಡು ಚೆನ್ನಾಗಾದ್ರೆ ದೇಶ ಚೆನ್ನಾಗಾಗ್ತದೆ. ಅದರಿಂದ ಇಲ್ಲಿಂದಾನು ನಾವು ಕಷ್ಟಪಟ್ಟು ದುಡಿದು ಇವತ್ತು ನಮ್ಮ ಊರು ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ನಾವು ದುಡಿದು ನಾವು ಚೆನ್ನಾಗಿದ್ರೆ ಇವತ್ತು ರೈತರು ಬಹಳ ಮುಖ್ಯವಾಗಿ, ರೈತರು ಬಹಳ ಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಯಾವ ಸರ್ಕಾರವೂ ಕಾಳಜಿ ವಹಿಸ್ತಾ ಇಲ್ಲ. ಅದರಲ್ಲಿ ನಮ್ಮ ರಾಜ್ಯದಲ್ಲಂತೂ ರೈತರನ್ನ ಕೇಳೋರಿಲ್ಲ. ಮೊದಲು ರೈತರ ಬಗ್ಗೆನೇ ಸಾಮಾನ್ಯ ದೇವೇಗೌಡರು ಇರ್ಬೋದು, ಕುಮಾರಣ್ಣವರು ಇರ್ಬೋದು, ಕೆಲವು ಅವರು ಮುಖ್ಯಮಂತ್ರಿಗಳಾದಾಗ ಪ್ರಧಾನಮಂತ್ರಿಗಳಾದಾಗ ನೀವು ನೋಡಿರ್ಬೋದು, ಬರೀ ರೈತರ ಬಗ್ಗೆನೇ ಮಾತಾಡ್ತಾ ಇದ್ರು. ರೈತರು ಇವತ್ತು ರೈತ ಬೆಳೆದ್ರೇನೆ ಅವ್ರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರಕ್ಕಾಗತ್ತೆ ಸಾಧ್ಯ. ರೈತ ಬೆಳೆದ್ರೇನೆ, ರೈತ ಚೆನ್ನಾಗಿದ್ರೆ ಎಲ್ಲರೂ ಕೆಲಸ ಸಿಗ್ತದೆ. ರೈತ ಬೆಳೆಯೋದು ನಿಲ್ಸಿದ್ರೆ ನಾವು ತಿನ್ನೋದಿಲ್ಲ. ಈಗ ಪ್ಲಾಸ್ಟಿಕ್ ಅಕ್ಕಿ, ಇನ್ನೊಂದಕ್ಕೆ ಅದೇನೋ ಹೇಳ್ತಾರೆ, ಅದೇನೇನೋ ಬರ್ತದೆ ಗೊತ್ತಿಲ್ಲ. ರೈತ ಬೆಳೆಯೋದು ನಿಲ್ಸಿದ್ರೆ ಇನ್ನೇನೋ ತಿನ್ಬೇಕಲ್ಲ, ಇನ್ನೇನೋ ಆರ್ಟಿಫಿಷಿಯಲ್ ಬೆಳೆ ತಯಾರು ಮಾಡ್ತಾರೆ ಚೈನಾದವರು, ಅವರು ಅದನ್ನು ತಿನ್ಸಿ ಸಾಯ್ಬೇಕಾಗ್ತದೆ ನಾವು. ಅದರಿಂದ ನಾವೆಲ್ಲ ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ರಾಜಕಾರಣಿಗಳು ಬರಲಿ, ಫಸ್ಟ್ ರೈತರು ಚೆನ್ನಾಗಿರ್ಬೇಕು. ರೈತ ಬೆಳೆದ್ರೆ, ರೈತ ನಗ್ನಂತಾರೆ, ಎಲ್ಲರೂ ಮುಗೋದು ನಗ್ಗಿರ್ತಾರೆ. ವರ್ಕ್ಶಾಪ್ ಅವ್ರು ಇರ್ಬೋದು, ಅಂಗಡಿಗಳವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಇವತ್ತು ನೋಡಿ, ಉದಾಹರಣೆಗೆ ಬಿಲ್ಡಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಆ ಕಡೆ ಹೋಗಿದ್ದೆ, ಪೂರಾ ಮಲ್ನಾಡಿನಲ್ಲಿ ಇದೆ. ಆ ಮಲ್ನಾಡನ್ನ ಒಡೆದು ಇವತ್ತು ಅವರು ಸೈಕಲಿಂಗ್ ಮಾಡಬೇಕು. ಈ ಸರ್ಕಾರ ಬರೀ ರಿಯಲ್ ಎಸ್ಟೇಟು, ದುಡ್ಡು, ನಾಳೆ ಎಲೆಕ್ಷನ್ ಮತ್ತೆ ದುಡ್ಡು ಹಾಕ್ಬೇಕಲ್ಲ, ಬರೀ ದುಡ್ಡು ಕೊಡೋದು, ಎಲೆಕ್ಷನ್ಗೆ ದುಡ್ಡು ಮಾಡೋದು, ಯಾರ ಬಗ್ಗೆನೂ ಕಾಳಜಿ ಇಲ್ಲ. ಅವ್ರು ಹೇಳ್ತಾರೆ ಬಡವರು ಸಹಾಯ ಮಾಡ್ತೀವಿ ಅಂತ. ಬಡವರಿಗೆ ಸಹಾಯ ಮಾಡ್ತೀವಿ ಸ್ವಾಮಿ, ಲೂಟಿ ಮಾಡ್ತೀರಿ ಅವ್ರಿಗೆ ಗಂಡು ವರ್ಷಕ್ಕೆ. ಈಗ ದುಡಿತಾರವರಿಗೆ ಕೊಡಲ್ಲ ಅವರು. ಇವಾಗ ನೋಡಿ ಪಾಪ ಈ ಆಶಾ ವರ್ಕರ್ಸ್ ಮತ್ತೆ ಈ ಅಂಗನವಾಡಿ ಟೀಚರ್ಗಳು 1000 ರೂಪಾಯಿ ರೈಸ್ ಮಾಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ. ದಿನಗಟ್ಟಲೆ ಹೋರಾಟ ಮಾಡ್ತಾರೆ, 1000 ರೂಪಾಯಿ 2000 ರೂಪಾಯಿ ರೈಸ್ ಮಾಡಕ್ಕೆ. ಆದ್ರೆ ಈ ಸರ್ಕಾರ ಮನೆಯಲ್ಲಿ ಕೂತ್ಕೊಂಡಿರತಕ್ಕಂಥ ತಾಯಿ, ಅಮ್ಮ ನೀವು 2000 ಕೊಡ್ತೀವಿ ಅಂತ ಅವರೇ ತಗೊಂಡು ಕೊಟ್ಬಿಡ್ತಾರೆ. ದುಡಿತಾ ಇರೋರು ಅಂಗನವಾಡಿ ಟೀಚರ್ಗಳು, ಆಶಾ ವರ್ಕರ್ಸ್ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾರೆ, ಮಕ್ಕಳ ಬಗ್ಗೆ ಕೇರ್ ತಗೋತಾರೆ. ಅವ್ರು 2000 ಕೊಟ್ಟು 1000 ರೂಪಾಯಿ ರೈಸ್ ಮಾಡಿದ್ರೆ ಹೋರಾಟ ಮಾಡಬೇಕು. ದಿನಗಟ್ಟಲೆ ರಾತ್ರಿ ಅವ್ರು ಹೋರಾಟ ಮಾಡಬೇಕು. ದುಡಿಯೋರು ಕೊಡ್ರಿ ಅಂದ್ರೆ ಕೇಳದೇ ಇರುವಂತವನ್ನ ಕೊಡ್ತಾರೆ. ಯಾಕೆ ಹೇಳಿ ಓಟ್ ಹಾಕ್ಸ್ತಾರೆ. ಈ ತರ ರಾಜಕಾರಣಿಗೆ ಬಂದ್ರೆ ಹೇಗೆ ದೇಶ ಉದ್ಧಾರ ಆಗ್ತದೆ? ನಾವು ಸ್ವಾತಂತ್ರ್ಯ ತಗೊಂಡ್ರೆ ಉಪಯೋಗ ಏನು? ಒಳ್ಳೆ ರಸ್ತೆಗಳಿಲ್ಲ. ನೀವೇ ನೋಡ್ತಾ ಇದ್ದೀರಿ, ಹೇಳಕ್ ನಮ್ಮ ತಾಲೂಕು ಅಂತೂ 7 ತೀರ್ತು. ಅದೇನು ದುಡ್ಡಿಗೆ ಜನ ಆಸೆ ಪಟ್ಟು ಹಾಳಾಗೋಯ್ತು. ಒಂದು ಕಾಲೇಜ್ ಇಲ್ಲ. ನಾನೊಂದು 20 ವರ್ಷದಿಂದ ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು, ಕಾಲೇಜುಗಳು ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಡಿಪ್ಲೊಮಾ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಹೋರಾಟ ಮಾಡಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನೆಷ್ಟು ದಿವಸ ಮಾಡಬೇಕು? 20 ವರ್ಷ ಮನೆ ಬಂದೆ, ನಾನು ನಿಮ್ಮ ಅಣ್ಣ ತಮ್ಮ ಮಗ ಅಂತ. ಅದಕ್ಕೆ ಯಾರಿಗೂ ಬೆಲೆ ಇಲ್ಲ. ವಿದ್ಯಾಭ್ಯಾಸಕ್ಕೂ ಬೆಲೆ ಇಲ್ಲ, ವಿದ್ಯಾವಂತರಿಗೂ ಬೆಲೆ ಇಲ್ಲ. ಈ ದೇಶ ಉದ್ಧಾರ ಆಗ್ತದೆ. ಎಲ್ಲರೂ ವಿದ್ಯಾವಂತರಾದ್ರೆ ದೇಶ ಬೆಳೆಯಕ್ಕೆ ಸಾಧ್ಯ. ದಯವಿಟ್ಟು ನಾವೆಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ, ಸಂತೋಷ. ನಾವೆಲ್ಲ ಪುಣ್ಯಾತ್ಮರನ್ನ ನೆನೆಸ್ಕೋಬೇಕು. ಈ ದಿನ ನಾವೆಲ್ಲ ಮುಂದಿನ ದಿನಗಳಲ್ಲಿ ಈ ಮಕ್ಕಳ ಭವಿಷ್ಯ ನೋಡ್ಬೇಕು. ನಮ್ದು ಆಗೋಯ್ತು, ನಿಮ್ದು ನಮ್ದು ಆಲ್ಮೋಸ್ಟ್ ಆಗ್ತಾ ಇದೆ. ಇನ್ನೊಂದು 15 ವರ್ಷ ಹೋದ್ರೆ ಮುಗ್ದಾಯ್ತು. ಆದ್ರೆ ಮುಂದೆ ಬರ್ತಕ್ಕಂಥ ಜನರೇಷನ್ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು 15-20 ವರ್ಷ ನೋಡಿ, ನಾನು 21 ವರ್ಷ ಆಯ್ತು ನನ್ನ ಸ್ವಂತ ಜಾಗವನ್ನ ಒಂದು ಡಿಪ್ಲೊಮಾ ಕಾಲೇಜ್ ಕಟ್ಟಿ ಅಂತ ಹೇಳಿ ಬರ್ಬೇಕಾದ್ರೆ 21 ವರ್ಷದಿಂದಲೇ ನನ್ನ ಆಲೋಚನೆ, ಈ ತಾಲೂಕಲ್ಲಿ ಇಂಡಸ್ಟ್ರೀಸ್ ಬರ್ತದೆ, ಒಂದು ಡಿಪ್ಲೊಮಾ ಕಾಲೇಜ್ ಬೇಕು, ITI ಕಾಲೇಜ್ ಬೇಕು ಅಂತೇಳಿ. ಅದು ಯಾಕೆ ಯೋಚನೆ ಮಾಡಲ್ಲ? ಇವತ್ತು ರಾಜಕಾರಣಿಗಳು ಬರ್ತಾ ಇರೋರು ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದಾರಾ? ಎಜುಕೇಶನ್ ಬಗ್ಗೆ, ಹೆಲ್ತ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇರೋ ಊರ್ನ ಹಾಳು ಮಾಡಾಕಿದ್ರು. 20 ವರ್ಷದಿಂದಲೇ ರಿಂಗ್ ರೋಡ್ ಮಾಡ್ಬೇಕಾಗಿತ್ತು. 20 ವರ್ಷದಿಂದನೇ ಇಲ್ಲಿ ಚಪ್ಪಂಡಳ್ಳಿಲ್ಲ, ಹಿಂದ್ಗಡೆಯಿಂದಾನೆ ಹಿಂಗೆ ರಿಂಗ್ ರೋಡ್ ತಗೊಂಡೋಗಿ ಆ ಕಡೆ ಕೋಲಾರ ರೋಡು, ಟೇಕಲ್ ರೋಡು ಮತ್ತೆ ಈ ಕಡೆ ಹೊಸೂರು ರೋಡ್ ಜಾಯಿನ್ ಮಾಡಿಬಿಟ್ಟಿದ್ರೆ ಈ ಊರು 20 ಕಿಲೋಮೀಟರ್ ಜಾಸ್ತಿ ಬೆಳೆದಿರೋದು. ಇವತ್ತು ಇಷ್ಟೇ ಇದೆ. ಈಗ ಬೆಳೆಯುವಂತ ಮತ್ತೆ ಹಿಂದೆ ಬಿಡ್ತಾರೆ, ಇಲ್ಲಿ ಊರು ಬೆಳೆಯಲ್ಲ.
ಊರು ಮುಗೀತು, ಇದು ಡೆವಲಪ್ಮೆಂಟ್. ಈಗ ನೋಡಿರ್ಬೇಕು, ಮೊನ್ನೆ ಈ ದೊಡ್ಡ ಫಂಕ್ಷನ್ ಆಯ್ತು, ಯಾವ್ದೋ ದುಡ್ಡು ಇಲ್ಲಿ ಎಲ್ಲ ಒಂದು ಜಾತ್ರೆ, ದುಡ್ಡು ತಗೊಂಡ ಒಂದು ದುಡ್ಡು ಹಾಕ್ತಿರೋ ನಾವು, ರೋಡ್ ಮಾಡ್ತಾರ ನಾವು, ನಾಳೆ ದಿವಸ ನಮ್ಮನ್ನೆಲ್ಲ ಹೊಡೆದು ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಟೋಲ್ ಕಟ್ಬಿಟ್ಟು ಹೋಗ್ಬೇಕು. ಪ್ರತಿಯೊಂದು ಹೊಸಕೋಟೆಗೆ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ, ಹೊಸೂರಿಗೆ ಹೋಗ್ಲಿ, ಇನ್ಮೇಲೆ ದುಡ್ಡು ಕೊಡ್ಬೇಕಣ್ಣ ನಾವು. ಆಚೆ ಹೋಗಕ್ಕೂ ದುಡ್ಡು, ಒಳಗೆ ಬರಕ್ಕೂ ದುಡ್ಡು. ಅದಕ್ಕೆ ಫಂಕ್ಷನ್, ಕೋಟೆ ಅಂತ ಫಂಕ್ಷನ್ ಎಲ್ಲಾ ಕಡೆ ವಸೂಲಿ. ಏನು ಉಪಯೋಗ? ಯೋಚನೆ ಮಾಡಿ. ಯಾವಾಗ ಓಟ್ ಹಾಕಿದ್ರು, ಏನ್ ಮಾಡಿ ಓಟ್ ಹಾಕಿದ್ರು? ಒಳ್ಳೆ ರಾಜಕಾರಣಿಗಳು ನಾನ್ ಬೇಡ, ನಂದು ಮುಗೀತು, ನಾನು ಇನ್ನು ಎಲೆಕ್ಷನ್ ಇಲ್ಲ, ನಮಸ್ಕಾರ ಹೇಳ್ಬಿಟ್ಟೆ. 20 ವರ್ಷ ಮಾಡಿ ನಾವು ಇರೋ ಆಸ್ತಿನೂ ಕಳ್ಕೊಬೇಕಾಗ್ತದೆ. ಏನೋ ನಮ್ಗೆ ಸರ್ವಿಸ್ ಮಾಡಬಹುದು, ನನ್ನ ಬುದ್ಧಿ ಉಪಯೋಗಿಸಬಹುದು, ಏನೋ ಸಣ್ಣ ಪುಟ್ಟ ಸಹಾಯ ಮಾಡಬಹುದು. ಇರೋ ಆಸ್ತಿಗಳೆಲ್ಲ ಮಾಡ್ಬಿಟ್ಟು ಎಲೆಕ್ಷನ್ ಮಾಡ್ಬೇಕಂದ್ರೆ ಯಾವನ್ ಬೇಕು? ನಮ್ ಕೈಲಾಗಲ್ಲ ವ್ಯಾಪಾರ ಮಾಡಕ್ಕೆ. ರಾಜಕಾರಣದಲ್ಲಿ ವ್ಯಾಪಾರ ಮಾಡೋಣ ನಾನು ಅನ್ಕೊಂಡು ಬಂದಿಲ್ಲ ವ್ಯಾಪಾರ ಮಾಡ್ಬೇಕಂತೇಳಿ. ನಾನು ವ್ಯಾಪಾರ ಮಾಡೋದು ಅಲ್ಲ, ಆದ್ರೆ ಒಂದು ಅವಕಾಶ, ಒಳ್ಳೆ ಜನ ಇದ್ದಾರೆ, ಓಟ್ ಹಾಕ್ತಾರೆ, ಏನಾದ್ರು ಒಂದು ಎಜುಕೇಟೆಡ್ ಆಗಿ ಏನ್ ಮಾಡ್ಬೋದು. ಆಫೀಸ್ಗೆ ಇವತ್ತು ಮಿನಿ ಸಿಂಗಾಪುರ್ ಮಾಡಿರ್ತಾ ಇದ್ವಿ. ಮಿನಿ ಸಿಂಗಾಪುರ್ ಆಗಿರೋದು ನಮ್ಮ ತಾಲೂಕು. ಯಾಕೆ ಗೊತ್ತಾ? ಇದರಷ್ಟು ಹತ್ರ ಇರ್ತಕ್ಕಂಥ ಜಾಗ ಬೆಂಗಳೂರಿಗೆ ಬೇರೆ ಜಾಗ ಇಲ್ಲ. ಈ ಊರಿಗಿರೋಷ್ಟು ರಸ್ತೆಗಳು ಫೆಸಿಲಿಟಿ ಯಾವ ಊರಿಗೂ ಇಲ್ಲ. ಇಲ್ಲಿಂದ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಒಂದೇ ಒಂದು ಸಿಗ್ನಲ್ ಇದ್ರೆ ಏರ್ಪೋರ್ಟ್ ಒಳಗೆ ಹೋಗ್ಬೋದು. ಬೇರೆ ಯಾವ್ದಾದ್ರು ಜಾಗ ತೋರಿಸಿ ಎಷ್ಟು ಸಿಗ್ನಲ್ ನೀವು ಪಾಸ್ ಮಾಡಬೇಕು ಏರ್ಪೋರ್ಟ್ ಹೋಗ್ಬೇಕಾದ್ರೆ. ಇವತ್ತು ವೈಟ್ ವಿಂಡೋ ಇರಬಾರ್ದಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಇದು ಕಂಪನಿಗಳಿಗೆ ಬಂದ್ರೆ ನಿಮಗೆ ಜಾಗ ಕೊಡ್ತೀವಿ, ರಸ್ತೆ ಕೊಡ್ತೀವಿ, ನೀರು ಕೊಡ್ತೀವಿ ಅಂತಿದ್ರೆ ಎಲ್ಲ ಓಡ್ ಬಂದಿರೋರು. ಅವ್ರನ್ನ ಕರೆಯೋದು ಯಾರು? ನೀವು ನಾವು ಕರೆಯಕ್ಕಾಗತ್ತಾ? ಇವತ್ತು ಆಫೀಸ್ಗಳಲ್ಲಿ ಒಂದು ದುಡ್ಡು ಕೊಡ್ತಿದ್ದು ಒಬ್ಬ ಸಣ್ಣ ಪಿವನ್ ಕೂಡ ಕೆಲಸ ಮಾಡಲ್ಲ. ರಾಮೇಗೌಡರದನಾಗ್ಲಿ, ಪ್ರಭಾಕರ್ದನಾಗ್ಲಿ, ಉಡಿ ವಿಜಿದನಾಗ್ಲಿ, ಇನ್ನೊಬ್ಬರದನಾಗ್ಲಿ, ಯಾರಪ್ಪಂದನಾಗ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ. ಕರೆಕ್ಟ್ ಇಲ್ಲ. ಎಲ್ಲಿದೆ ಸ್ವಾತಂತ್ರ್ಯಕ್ಕೆ ಅರ್ಥ? ಗುಲಾಮ್ಗಿರಿಗೆಲ್ಲ ಇನ್ನೂ ಕೆಳಗೋಗ್ಬಿಟ್ವಲ್ಲ. ಇಂಗ್ಲಿಷರ ಹತ್ರ ಕೆಲಸ ಆಗೋದು, ಓದ್ರಲ್ಲಿ ಹೊಡೆದ ಬಿಡದೆಲ್ಲ ಕೆಲಸ ಮಾಡೋರು. ನಾವು ಅದಕ್ಕೆ ಕೀಳಾಗ್ಬಿಟ್ಟಿದ್ದೀವಿ. ಹೇಳ್ಬಾರ್ದು, ಇನ್ನು ಮಾತಾಡೋದು ಬಹಳ ಇದೆ, ಮಾತಾಡಕ್ ಹೋಗಲ್ಲ, ಸಮಯ ಬಗ್ಗೆ ಮಾತಾಡ್ತೀನಿ. ಹಾಳಾಗಿ ಹೋಗಿದೆ. ಇಲ್ಲಿಂದಲೇ ಶುರು ಆಗ್ಬೇಕು. ಶುರು ಆಗಿಲ್ಲ ಅಂದ್ರೆ ಇಂಥ ಮಕ್ಕಳ ಭವಿಷ್ಯನ ಹಾಳು ಮಾಡೋದಂಗೆ. ನಾವು ಅವ್ರಿಗೆ ಏನ್ ಕೊಡ್ತೀವಿ? ನಾವು ಅವ್ರ ಒಳ್ಳೆ ಆರೋಗ್ಯ, ವಿದ್ಯಾಭ್ಯಾಸ, ಒಂದ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ಸ್, ಕಾಲೇಜಸ್ ಅದನ್ನು ಕೊಟ್ಟು ಅವ್ರ ವಿದ್ಯಾಭ್ಯಾಸ ಕೊಟ್ಟು ಹೋದ್ರೆ ನಮ್ ಕೆಲಸ ಮುಗೀತು. ಅವ್ರು ಬದುಕ್ತಾರೆ. ಅದನ್ನು ಕೊಡದಿರ ನಾವು ಯಾವ 5 ವರ್ಷಕ್ಕೊಂದ್ಸಲಿ ಕೊಡೋ ದುಡ್ಡಿಗೆ ಕೈ ಚಾಚಿ ಹಾಳಾಗಿ ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಇದೇ ರೀತಿಯಲ್ಲಿ ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಯುವಕರು ನಿಮ್ ಕೈಲೇ ಇವತ್ತು ಇರೋದು. ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನೀವು ಮನ್ಸು ಮಾಡಲ್ಲ, ಆ ಟೈಮಲ್ಲಿ ಯಾವಾಗ ಹೋಗ್ತೀರಿ? ಯಾರೋ ಒಬ್ಬ ಪಾಪ ಲೂಟಿ ಮಾಡಿ 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 ಈ ಸತಿ ಇಷ್ಟು, ಇನ್ನೊಂದ್ಸತಿ ಅಷ್ಟು, ಇನ್ನೊಂದ್ಸತಿ ಅಷ್ಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಹೋದ್ರೆ ಲೂಟಿ ಶುರು. ನೆಕ್ಸ್ಟ್ ದಿವಸದಿಂದ ಮಾತಾಡಕ್ಕಾಗ್ತದೆ. ಇವತ್ತು ಹೇಳೋದ್ ಬೇಡ, ಎಲ್ಲೆಲ್ಲಿ ಏನೇನಾಗ್ತದೆ ಅಂತ ಹೇಳಿ ಎಲ್ಲ ಗೊತ್ತಿದೆ. ಆದ್ರೂ ನಾನು ಸುಮ್ಮನೆ ಇದ್ದೀನಿ. ಯಾಕಂದ್ರೆ ಜನ ನನ್ನ ಬಾಯಿನ ಬಂದ್ ಮಾಡ್ಬಿಟ್ಟವ್ರೆ. ಮಾತಾಡ್ಬೇಡಪ್ಪ, ನೀನು ಸಾಕು 20 ವರ್ಷ ಮಾತಾಡಿದ್ಯಾ, ನೀ ಸೈಲೆಂಟ್ ಆಗಿರು ಅಂತೇಳಿ. ಅದಕ್ಕೆ ನಾನು ಆರಾಮಾಗಿ ಮನೆಯಲ್ಲಿದ್ದೀನಿ. ಯಾವ ಫಂಕ್ಷನ್ಸ್ ಬರಲ್ಲ. ಏನೋ ನಮ್ಮ ಅವಸರ ಬಾಯಿ ಬರಲೇಬೇಕು. ಯಾಕಂದ್ರೆ ಬೇಜಾರು. ಇಷ್ಟು ದುಡ್ಡು 17,000 ಓಟ್ ಹಾಕಿದ್ರಂದ್ರೆ 20 ವರ್ಷದಿಂದ ಮಕ್ಕಳಿಗೆ ನನ್ನ ತಮ್ಮನೋ ತಂಗಿನೋ ಅಂತೇಳಿ ಹೋಗ್ಲಿ ಅಂತೇಳಿ ನೋಟ್ಬುಕ್ಸ್, ಬ್ಯಾಗ್ಸ್, ಕಂಪ್ಯೂಟರ್ ಸೆಂಟರ್, ಟೈಲರಿಂಗ್ ಸೆಂಟರ್, ಫೀಸ್ಗಳು, ಆಟ ಎಲ್ಲ ಮಾಡಿಸಿದ್ವಿ. ಬರೀ 17,000 ಓಟ್ ಅಂದ್ರೆ ಅದು ಮರ್ಯಾದೆನೇ ಇಲ್ಲ. ಅದಕ್ಕೆ ಮರ್ಯಾದೆ ಕೆಲಸ ಏನ್ ಮಾಡ್ಬೇಕು? ಇದು ವರ್ಷ ಮಾಡಿದ್ದೀರಿ, ನೀವು ದುಡ್ಡು ಸಿಗ್ತದೆ. ಯಾಕೆ ನಮ್ಮ ಗಾಡಿ ಚೆನ್ನಾಗಿ ಮಾಡಿದ್ರಪ್ಪ ಅಂತೇಳಿ ಎಲ್ಲ ಗೌರವ ಮಾತಾಡ್ತೀವಿ. ಗೌರವ ಇದೆ, ದುಡ್ಡು ಇದೆ, ನಮ್ಗೆ ಏನು ಇಲ್ಲ. ಮತ್ತೇನ್ ಕೆಲಸ ಮಾಡ್ಬೇಕು? ಅದಕ್ಕೆ ದುಡ್ಡು ಹೇಳಿದ್ವಿ. ಆದ್ರೆ ಮುಂದಿನ ಭವಿಷ್ಯ ಸಮಯ ಬಂದಾಗ ಅವೆಲ್ಲ ಮಾತಾಡೋಣ. ಈ ದಿನ ನಮ್ಮೆಲ್ಲರಿಗೂ ಸಂತೋಷದ ದಿನ, ಆದ್ರೆ ನಮ್ಮೆಲ್ಲರಿಗೂ ಜವಾಬ್ದಾರಿನೂ ಇದೆ. ಸಂತೋಷದ ಜೊತೆ ಜವಾಬ್ದಾರಿನೂ ಇದೆ. ಅವತ್ತು ಅವರು ಪ್ರಾಣ ತ್ಯಾಗ ಮಾಡಿ ನಮ್ ಸ್ವಾತಂತ್ರ್ಯ ತಂದ್ಕೊಟ್ಟಿಲ್ಲ. ಈ ಜನರೇಷನ್ ನಾವ್ ಹೆಂಗಿರಕ್ಕಾಗುತ್ತೆ? ತಲೆ ಎತ್ಕೊಂಡು ನೋಡಕ್ಕಾಗ್ತದೆ? ಹಿಂಗೆ ಇರ್ಬೇಕಾಯ್ತು ಬ್ರಿಟಿಷರ ಹತ್ರ. ಆ ಗೌರವ ನಮ್ಗೆ ತಂದ್ಕೊಟ್ಟು ಹೋಗಿದ್ದಾರೆ. ಆ ಪುಣ್ಯಾತ್ಮಗಳ ಹೆಸರು ಹೇಳ್ಕೊಂಡು ನಾವೊಂದು 4 ಒಳ್ಳೆ ಕೆಲಸ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬದುಕಬೇಕಂತ ಹೇಳಿ ನಾವೆಲ್ಲ ಅಣ್ತಮ್ಮಂದ್ರು, ಅದರಲ್ಲೂ ವಿಶೇಷವಾಗಿ ನಾವೆಲ್ಲರೂ ಜೊತೆಯಲ್ಲಿ ಅಣ್ತಮ್ಮಂದ್ರ ತರ ಬಾಳಿರ್ತಕ್ಕಂಥವ್ರು. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾವು ಸದಾ ನಿಮ್ ಜೊತೆ ಇರ್ತೀವಿ. ನಿಮ್ ಸೇವೆಗೋಸ್ಕರ ಇವತ್ತು ರಾತ್ರಿ 12 ಗಂಟೆಗೆ ಯಾರನ್ನ ಫೋನ್ ಮಾಡಿ ಎತ್ತಿಲ್ಲ ಅಂದ್ರೆ ನಮ್ಮ ಅಲ್ಲೂ ತಾಲೂಕಿಗೆ ಕಾಲಿಬಿಡಿ. 12 ಗಂಟೆ ಫೋನ್ ಮಾಡಿ ಎತ್ಕೊಡ್ತೀನಿ. ಆದ್ರೆ ನಮ್ದು ಅಧಿಕಾರ ಇಲ್ಲ, ನಮ್ಮ ಮಾತು ಯಾರು ಕೇಳಲ್ಲ. ಆದ್ರೆ ರಿಸೀವ್ ಮಾಡ್ತೀವಿ, ನಮ್ ಕೈಲಾದ ಮಾತ್ರ ಸಹಾಯ ಮಾಡ್ತೀವಿ. ಇಲ್ಲ ಯಾರೊಬ್ರಿಗೆ ಹೇಳ್ತೀವಿ, ಇಲ್ಲ ನಾವೇನ್ ಮಾಡಕ್ಕಾಗ್ತದೆ. ಅದರಿಂದ ನಾವೆಲ್ಲ ನಿಮ್ ಜೊತೆ ಇದ್ದೀವಿ.
ನಾವು ವಿಜಯ್ ಕುಮಾರ್ ಇರ್ಬೋದು, ಪ್ರಭಾಕರ್ ಇರ್ಬೋದು, ನಾವೆಲ್ಲ ಜೊತೆಗಿದ್ದೀವಿ. ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು, ಈ ತಾಲೂಕಲ್ಲಿ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅದೆಲ್ಲ ನಮ್ಮ ಕೈಲಿಲ್ಲ. ಏನೋ ಎಕ್ಸಾಮ್ ಆದ್ರೆ ನಾನು ಓದಿ ಬಾರ್ದು ಎಕ್ಸಾಮ್ ಬರ್ಬಿಡ್ಬೋದು. ಆದ್ರೆ ಇದು ರಾಜಕಾರಣ, ಎಲ್ಲಾರ ಕೈಲಿ ಪ್ರಜಾಪ್ರಭುತ್ವ. ನೀವೆಲ್ಲರೂ ಡಿಸೈಡ್ ಮಾಡಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿನ ತರಕಾಗ್ತದೆ. ಅದ್ ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅದರಿಂದ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೇದಾಗ್ಲಿ, ಆ ಭಗವಂತ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಇಡೀ ವರ್ಷ ತಮ್ಮೆಲ್ಲರೂ ಕೆಲಸಗಳು ನೀವು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಾಗ್ಲಿ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜಯ ಹಿಂದ್, ಜೈ ಕರ್ನಾಟಕ.